ಎಲ್ರಿಗೂ ನಮಸ್ಕಾರ. ಬೃಂದಾವನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹಯಗ್ರೀವ ದೇವರು ಅಂದ್ರೆ ಜ್ಞಾನ ಮತ್ತು ಬುದ್ಧಿವಂತಿಕೆ ದೇವರಾಗಿ ಪೂಜಿಸುವ ವಿಷ್ಣುವಿನ ಅವತಾರ. ಹಾಗೆ ನಿಮ್ಗೆ ಹಯಗ್ರೀವ ಸಿಹಿ ಭಕ್ಷ್ಯ ಕೂಡ ಗೊತ್ತಲ್ವಾ? ಈ ಸಿಹಿ ತಿಂಡಿಯನ್ನ ಮುಖ್ಯವಾಗಿ ಮಾಧ್ವ ಮಠಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಸೋದೆ ವಾದಿರಾಜ ಮಠ ಮತ್ತೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಮಠಗಳಲ್ಲಿ ನೈವೇದ್ಯವಾಗಿ ತಯಾರಿಸಲಾಗುತ್ತೆ. ಈ ಹಯಗ್ರೀವ ಸಿಹಿ ನೈವೇದ್ಯದ ಹಿಂದೆ ಒಂದು ಕತೆ ಇದೆ. ಸಾಮಾನ್ಯವಾಗಿ ಹೆಚ್ಚಿನವರಿಗೆ ತಿಳಿದಿರದ ಈ ಕಥೆಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮುನ್ನ ಹಯಗ್ರೀವ ವಿಷ್ಣುವಿನ ಅವತಾರದ ಹಿಂದೆ 2 ಪೌರಾಣಿಕ ಕಥೆ ಇದೆ. ಅದನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಿ. ಹಯಗ್ರೀವ ಪದದ ಅರ್ಥ ಏನು ಅಂದ್ರೆ, ಹಯ ಅಂದ್ರೆ ಕುದುರೆ, ಗ್ರೀವ ಅಂದ್ರೆ ಕುತ್ತಿಗೆ, ಬಿಳಿ ಕುದುರೆಯ ಮುಖ ಮತ್ತು ಮನುಷ್ಯನ ದೇಹವನ್ನ ಹೊಂದಿರುವ ರೂಪ. ವಿಷ್ಣು ಹಯಗ್ರೀವ ಅವತಾರದ ಹಿಂದಿರುವ ಒಂದು ಪೌರಾಣಿಕ ಕಥೆಯಂತೆ ಮಧು ಮತ್ತು ಕೈಟಭ ರಾಕ್ಷಸರು ಬ್ರಹ್ಮನಿಂದ ವೇದಗಳನ್ನ ಕದ್ದು ಸಾಗರದ ಆಳದಲ್ಲಿ ಅಡಗಿಸಿಟ್ಟಿದ್ರು. ವೇದಗಳನ್ನ ಹಿಂಪಡೆಯೋಕೆ ವಿಷ್ಣು ಹಯಗ್ರೀವನ ಅವತಾರವೆತ್ತಿ ರಾಕ್ಷಸರನ್ನ ಸಂಹರಿಸಿ ವೇದಗಳನ್ನ ತಂದು ಬ್ರಹ್ಮನ ಕೈಗೆ ಒಪ್ಪಿಸಿದ. ಇನ್ನೊಂದು ಪೌರಾಣಿಕ ಕಥೆಯಂತೆ ಹಯಗ್ರೀವನೆಂಬ ರಾಕ್ಷಸ ಭಗವತಿ ದೇವಿಯಿಂದ ತನಗೆ ಕುದುರೆ ಮುಖ ಮತ್ತು ಮನುಷ್ಯನ ದೇಹವನ್ನ ಹೊಂದಿರುವವನಿಂದ ಮಾತ್ರ ತನ್ನ ಅಂತ್ಯವಾಗಬೇಕೆಂಬ ವರವನ್ನ ಪಡೆದಿದ್ದ. ಆದ್ದರಿಂದ ಹಯಗ್ರೀವನ ಸಂಹಾರಕ್ಕಾಗಿ ಪೂರ್ವ ಯೋಜಿತ ಎಂಬಂತೆ ವಿಷ್ಣುವಿನ ತಲೆಯು ಬಿಲ್ಲಿನಿಂದ ತುಂಡಾಗುತ್ತೆ. ಆಗ ಭಗವತಿ ದೇವಿಯ ಸಲಹೆಯಂತೆ ಕುದುರೆಯ ತಲೆಯನ್ನ ಜೋಡಿಸಲಾಗುತ್ತೆ. ವಿಷ್ಣು ಹಯಗ್ರೀವನ ಅವತಾರವನ್ನ ಎತ್ತಿ ಹಯಗ್ರೀವನೆಂಬ ರಾಕ್ಷಸನ ಸಂಹಾರವನ್ನ ಮಾಡ್ತಾನೆ. ಇದು ವಿಷ್ಣು ಹಯಗ್ರೀವ ಅವತಾರದ ಕಥೆಯಾದ್ರೆ, ಇನ್ನು ಹಯಗ್ರೀವ ಎಂಬ ಹೆಸರು ಸಿಹಿ ತಿಂಡಿಗೆ ಹೇಗೆ ಬಂತು ಅನ್ನೋ ಕುತೂಹಲ ನಿಮ್ಮಲ್ಲಿ ಇರ್ಬೇಕಲ್ವಾ? ಈ ಹಯಗ್ರೀವ ಸಿಹಿಗೆ ಸಂಬಂಧಿಸಿದಂತೆ ಒಂದು ದಂತಕಥೆ ಹೀಗಿದೆ. ಒಮ್ಮೆ ವೈಷ್ಣವ ಆಚಾರ್ಯರಾದ ವೇದಾಂತ ದೇಶಿಕರು ತೀರ್ಥಯಾತ್ರೆ ಮುಗಿಸಿ ಕಂಚಿಗೆ ವಾಪಸ್ ಆಗ್ತಾ ಇದ್ರು. ರಾತ್ರಿಯಾದ್ರಿಂದ ಪ್ರಯಾಣ ಬೇಡ ಅಂತ ಹೇಳಿ ಮಾರ್ಗ ಮಧ್ಯದಲ್ಲಿ ವ್ಯಾಪಾರಿಯೊಬ್ಬನ ಮನೆಯಲ್ಲಿ ವಿಶ್ರಮಿಸ್ತಾರೆ. ಅಂದು ಅವರಿಗೆ ಹಯಗ್ರೀವ ಸ್ವಾಮಿಗೆ ನೈವೇದ್ಯ ಮಾಡೋದಕ್ಕೆ ಹಣ್ಣು ಹಂಪಲು ಸಿಗೋದಿಲ್ಲ. ಬರೀ ನೀರನ್ನೇ ನೈವೇದ್ಯ ಮಾಡಿ ಅತೃಪ್ತ ಭಾವದಿಂದ ಮಲಗ್ತಾರೆ. ಮಧ್ಯರಾತ್ರಿ ಹೊತ್ತಲ್ಲಿ ದೇಶಿಕರನ್ನ ಎಬ್ಬಿಸ್ತಾನೆ ವ್ಯಾಪಾರಿ. ನಿಮ್ಮ ಬಳಿ ಕುದುರೆ ಇತ್ತಲ್ಲ, ಅದು ನನ್ನ ಉಗ್ರಾಣದಲ್ಲಿ ಕಡ್ಲೆ, ಹೆಸರು, ಹುರುಳಿಕಾಳು ತಿಂದು ಹಾಕ್ತಿದೆ, ದಯವಿಟ್ಟು ಬಂದು ಅದನ್ನ ಕಟ್ಟು ಹಾಕಿ ಅಂತ ಎಬ್ಬಿಸ್ತಾನೆ. ಆದ್ರೆ ನಿಜ ಏನಂದ್ರೆ, ದೇಶಿಕರು ತಮ್ಮ ಜೊತೆಗೆ ಯಾವ ಕುದುರೆಯನ್ನು ತಗೊಂಡ್ ಬಂದಿರೋದಿಲ್ಲ. ಹಾಗಾಗಿ ಆಶ್ಚರ್ಯಗೊಂಡ ದೇಶಿಕರು ತಕ್ಷಣ ಗೋದಾಮಿಗೆ ಹೋಗಿ ನೋಡಿದಾಗ ಅಲ್ಲೊಂದು ದೈವಿಕ ಶಕ್ತಿ ಗೋಚರಿಸುತ್ತೆ. ಭಗವಂತನೇ ಕುದುರೆಯ ರೂಪದಲ್ಲಿ ಬಂದು ನೈವೇದ್ಯವನ್ನ ಸ್ವೀಕರಿಸ್ತಾ ಇದ್ದ. ಅಂದಿನಿಂದ ನೈವೇದ್ಯವಾಗಿ ಕಡಲೆಬೇಳೆಯಿಂದ ಸಿಹಿಯನ್ನ ತಯಾರಿಸಿ ಅದಕ್ಕೆ ಹಯಗ್ರೀವ ಎಂದು ಕರೆಯಲಾಯಿತು. ಇದಕ್ಕೆ ಪೂರಕವಾಗಿ ಇನ್ನೊಂದು ಕತೆ ಕೂಡ ಹೀಗಿದೆ. ಉಡುಪಿಯ ಅಕ್ಕಸಾಲಿಗನೊಬ್ಬ ಗಣೇಶನ ಮೂರ್ತಿಯನ್ನ ಮಾಡ್ತಾ ಇದ್ದಂತೆ. ಏನೇ ಮಾಡಿದ್ರೂ ಗಣೇಶನ ಮುಖ ಆನೆ ಮುಖವಾಗದೆ ಕುದುರೆ ಮುಖವಾಗ್ತಿತ್ತಂತೆ. ಕಡೆಗೆ ಬೇಸರಗೊಂಡ ಅಕ್ಕಸಾಲಿಗ ಆ ಮೂರ್ತಿಯನ್ನ ಕಸದ ಬುಟ್ಟಿಗೆ ಎಸೆದ್ಬಿಡ್ತಾನೆ. ಅದೇ ದಿನ ರಾತ್ರಿ ಉಡುಪಿಯ ವಾದಿರಾಜ ಮಠವನ್ನು ಸ್ಥಾಪಿಸಿದ ವಾದಿರಾಜರ ಕನಸಿನಲ್ಲಿ ವಿಷ್ಣು ಪ್ರತ್ಯಕ್ಷನಾಗಿ ಅಕ್ಕಸಾಲಿಗ ಕುದುರೆ ಮುಖದ ತನ್ನನ್ನ ಕಸದ ಬುಟ್ಟಿಗೆ ಎಸೆದಿರುವುದಾಗಿ ಹೇಳಿ ತನಗೊಂದು ಸೂಕ್ತ ನೆಲೆಯನ್ನ ಮಾಡುವಂತೆ ಆದೇಶವಿಡ್ತಾನೆ. ಆ ಮಹಾವಿಷ್ಣುವಿನ ಮಾತಿನಂತೆ ಹಯಗ್ರೀವನ ಮೂರ್ತಿಯನ್ನ ಕಂಡ ವಾದಿರಾಜರು ಆನಂದದಿಂದ ಮೂರ್ತಿಯನ್ನ ಮಠಕ್ಕೆ ತೆಗೆದುಕೊಂಡು ಬಂದು ಆರಾಧಿಸೋಕೆ ಆರಂಭಿಸಿದ್ರು. ಅಂದಿನಿಂದ ಕಡಲೆ, ಬೆಲ್ಲ, ತೆಂಗಿನಕಾಯಿ ಪ್ರಸಾದವನ್ನ ದೊಡ್ಡ ಹರಿವಾಣದಲ್ಲಿ ಬೆರೆಸಿ ಭಕ್ತಿಯಿಂದ ತಮ್ಮ ತಲೆ ಮೇಲೆ ಇಟ್ಕೊಳ್ತಿದ್ರಂತೆ. ಸ್ವಯಂ ಹಯಗ್ರೀವ ಸ್ವಾಮಿಯೇ ಕುದುರೆಯಾಗಿ ಬಂದು ತನ್ನೆರಡು ಕಾಲುಗಳನ್ನ ವಾದಿರಾಜರ ಭುಜದ ಮೇಲಿಟ್ಟು ಪ್ರಸಾದವನ್ನ ಸ್ವೀಕರಿಸುತ್ತಿದ್ರಂತೆ. ಹಯಗ್ರೀವ ಅವತಾರದ ವಿಷ್ಣುವಿನ ಇಷ್ಟದ ನೈವೇದ್ಯಕ್ಕೆ ಹಯಗ್ರೀವ ಎಂದು ಹೆಸರಿಟ್ರಂತೆ. ಸ್ನೇಹಿತರೆ, ಮಹಾವಿಷ್ಣು ಶೇಷನಾಗನ ಮೇಲೆ ಯೋಗ ನಿದ್ರೆಯಲ್ಲಿರುವುದು ಪ್ರಪಂಚದ ಅಸ್ತಿತ್ವವನ್ನ ಸೂಚಿಸುತ್ತೆ. ಮಹಾವಿಷ್ಣು ಯಾವಾಗ್ಲೂ ಧರ್ಮದ ಪರವಾಗಿ ನಿಂತು ಭಕ್ತರ ಕಷ್ಟಗಳಿಗೆ ಪರಿಹಾರ ನೀಡ್ತಾನೆ. ಸ್ನೇಹಿತರೆ, ನಿಮ್ಗೆ ಹಯಗ್ರೀವ ಸಿಹಿಯ ನೈವೇದ್ಯದ ಹಿಂದಿರುವ ಕತೆ ಗೊತ್ತಿತ್ತಾ ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಹೊಸ ವಿಷಯದೊಂದಿಗೆ. ಸರ್ವೇ ಜನೋ ಸುಖಿನೋ ಭವಂತು. ಶುಭ ದಿನ ನಿಮ್ದಾಗ್ಲಿ.